ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮುನೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸರ್, ಭಗವಂತ ನಿಮಗೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು, ಕೀರ್ತಿ, ಲಾಭ ಎಲ್ಲಾನು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೇನೆ. ಬಹಳ ಹೆಮ್ಮೆ ಅನ್ಸುತ್ತೆ ಸರ್, ನಿಮ್ಮ ಬಗ್ಗೆ ಒಂದು ಸಿನಿಮಾ ಮಾಡಿದ್ದೀರಾ. ನೀವು ಸಿನಿಮಾಗೆ ಬಂಡವಾಳ ಹಾಕಿಲ್ಲ, ಒಂದಷ್ಟು ಜನ ಕಲಾವಿದರಿಗೆ, ತಂತ್ರಜ್ಞರಿಗೆ ಬದುಕನ್ನ ಕಟ್ಟಿಕೊಟ್ಟಿದ್ದೀರ. ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಹೊಸದಾಗಿ ಬಂದಾಗ, ನಮ್ಮ ಧ್ರುವ ಹೊಸದಾಗಿ ಬಂದಾಗ, ಇವತ್ತು ಕೆರೆ ಬೇಟೆ ಅಂತ ಗೌರಿಶಂಕರ್ ಒಂದು ಸಿನಿಮಾ ಮಾಡಿದ್ದಾರೆ, ನಮ್ಮ ಪ್ರಮೋದ್ ಮತ್ತೆ ನಮ್ಮ ಪೃಥ್ವಿ ಎಂಬರ್ ಇರ್ಬೋದು, ದೀಕ್ಷಿತ್ ಶೆಟ್ಟಿ ಇರ್ಬೋದು, ಈ ಎಲ್ಲಾ ಹುಡುಗರು ಸಹ ಹೊಸದಾಗಿ ಬಂದಾಗ ನಮ್ಮನ್ನ ಕೈ ಹಿಡಿದಿದ್ದು, ಉಳಿಸಿದ್ದು, ಬೆಳೆಸಿದ್ದು ಹೊಸ ನಿರ್ಮಾಪಕರೇ ಹೊರತು ಯಾವ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು, ದೊಡ್ಡ ದೊಡ್ಡ ನಿರ್ಮಾಪಕರು ಅಲ್ಲ. ದೇವರಾಣೆ. ಗೌರವ ಬನ್ನಿ. ಇವತ್ತು ಕನ್ನಡ ಚಿತ್ರರಂಗ ಏನಾದ್ರೂ ಉಳಿತಾ ಇದೆ, ಬೆಳೀತಾ ಇದೆ ಅಂದ್ರೆ ಅದು ಧೈರ್ಯವಾಗಿ ಎದೆ ತಟ್ಕೊಂಡು ಹೇಳ್ತೀನಿ, ಏನ್ ಕಾಂಟ್ರವರ್ಸಿ ಆದ್ರೂ ಆಗ್ಲಿ, ಅದು ಹೊಸ ನಿರ್ಮಾಪಕರಿಂದ, ಹೊಸ ಪ್ರೊಡ್ಯೂಸರ್ಸ್ ಇದ್ದ ಅವರು ಬಂದು ಧೈರ್ಯವಾಗಿ ಹೊಸ ಹುಡುಗರನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಹೊರತು ದೊಡ್ಡ ದೊಡ್ಡ ಬ್ಯಾನರ್ಗಳೆಲ್ಲ ಹೊಸ ಹುಡುಗರಿಗೆ ಅವಕಾಶ ಯಾವಾಗ ಕೊಡ್ತಾರೆ ಅಂದ್ರೆ ಅವರೊಂದು 2-3 ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಕೊಡ್ಬೇಕು, ಅವ್ರದ್ದು ಅಂತ ಒಂದು OTT ನಲ್ಲಿ ಸ್ಯಾಟಲೈಟ್, ಇನ್ನೊಂದು ಮತ್ತೊಂದು ಥಿಯೇಟರ್ ಕಲೆಕ್ಷನ್, ಒಂದು ಬಿಸ್ನೆಸ್ ಅಂತ ಸೆಟ್ ಆಗ್ಬೇಕು. ಇವೆಲ್ಲ ಆದ್ಮೇಲೆ ಅವ್ರು ಕರೆದು ಏನೋ ನಾವ್ ಇವ್ರಿಗೊಂದು ಲೈಫ್ ಕೊಡ್ತಾ ಇದೀವಿ ಅನ್ನೋ ತರ ಒಂದು ಬಿಸ್ನೆಸ್ ಮಾಡೋಷ್ಟರಲ್ಲಿ ಎಷ್ಟು ಜನ ಪ್ರತಿಭೆಗಳು ನಮ್ಮ ಕನ್ನಡ ಚಿತ್ರರಂಗದಿಂದ ದೂರವಾಗಿ ಹೋಗಿರ್ತಾರೆ ಗೊತ್ತಾ ಸರ್. ಇವತ್ತು ಕೆರೆ ಬೇಟೆ ಅಂತ ಒಂದು ಸಿನಿಮಾ ಬಂದಿದೆ, ದಯವಿಟ್ಟು ಎಲ್ಲರೂ ಹೋಗಿ ನೋಡಿ. ಒಂದು KTM ಅಂತ ಸಿನಿಮಾ ಬಂದಿದೆ, ಒಂದು ಬ್ಲಿಂಕ್ ಅಂತ ಸಿನಿಮಾ ಬಂದಿದೆ. ಈ ವಾರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ, ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಹೊಸ ಹುಡುಗರನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸರ್. ಅದ್ಭುತವಾದಂತ ಒಂದು ಸಿನಿಮಾ ಮಾಡಿದ್ದೀರಾ, ಸಾಕಷ್ಟು ಜನಕ್ಕೆ ಬದುಕನ್ನ ಕಟ್ಟಿಕೊಡುವಂತ ಒಂದು ಕೆಲಸ ಮಾಡಿದ್ದೀರಾ. ಭಗವಂತ ನಿಮಗೆ ಸದಾಕಾಲ ಒಳ್ಳೇದು ಮಾಡ್ತಾನೆ. ಆಮೇಲೆ ಏನಂದ್ರೆ, ಈವನ್ ರಾಜಕೀಯ ಕ್ಷೇತ್ರದಲ್ಲೂ ಸಹ ಹೊಸದಾಗಿ ಒಂದು ಕ್ಷೇತ್ರಕ್ಕೆ ಕಾಲಿಟ್ರು, ಬಹಳ ಘಟಾನುಘಟಿನ ಎದುರಾಕೊಂಡು ಇಡೀ ಆ ಕ್ಷೇತ್ರನೇ ನಡಗಿಸಿದ್ರು. ಅದೊಂದು ತುಂಬಾ ಹೆಮ್ಮೆ ನಮಗೆ. ಯಾಕಂದ್ರೆ ಹೊಸಬ್ರಿಗೆ ಬಂದವ್ರಿಗೆ ಒಂದ್ ಸ್ವಲ್ಪ ಭಯ ಇರುತ್ತೆ, ನಾವಿಲ್ಲಿ ಹುಟ್ಟು ಬೆಳೆದವರು ಅಲ್ಲಿ ಕ್ಷೇತ್ರಕ್ಕೆ ಹೋಗಿ ನಾವ್ ಹೆಂಗೆ ಪ್ರತಿಸ್ಪರ್ಧೆ ಮಾಡೋದು ಏನು ಅಂತ. ಆದ್ರೆ ಅವ್ರಿಗಿರುವಂತ ಒಂದು ತಾಕತ್ತು, ಒಂದು ಹುಂಬ ಧೈರ್ಯ, ಒಳ್ಳೆ ಮನಸ್ಸಿಂದ ಅದನ್ನ ಮಾಡಿದ್ರು. ಸೊ ನಿಮ್ಮ ರಾಜಕೀಯ ಭವಿಷ್ಯ ತುಂಬಾ ಉಜ್ವಲವಾಗಿರ್ಲಿ, ಅಂಡ್ ನಾವೆಲ್ಲರೂ ನಿಮ್ ಜೊತೆಲಿ ಇರ್ತೀವಿ ಅಂತ ಈ ಒಂದು ವೇದಿಕೆ ಮೇಲೆ ನಾವು ಹಾರೈಸ್ತೀವಿ. ಒಳ್ಳೇದಾಗ್ಲಿ. ಮತ್ತೊಮ್ಮೆ ಮಗದೊಮ್ಮೆ ಬಂದಿರತಕ್ಕಂತ ಎಲ್ರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಒನ್ಸ್ ಅಗೇನ್. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಒಂದು ಚಂದದ ನಾಯಕನಾಗಿ ಕಾಣಿಸ್ಕೊಳ್ಳಕ್ಕೆ ಸೈ. ಈ ಟೀಸರ್ ನ ನೋಡಿದಾಗ ಒಂದು ಡಿಫ್ರೆಂಟ್ ಶೇಡ್ ಕಾಣಿಸ್ತು. ಆ ಕತೆ ಹೇಗಿದೆ, ಆ ಜರ್ನಿ ಹೇಗಿದೆ, ದಯವಿಟ್ಟು ತಿಳಿಸ್ಬೇಕು. ತುಂಬ ದೊಡ್ಡ ಜರ್ನಿ ಅದು. ಮೊದಲನೇಗೆ ಧ್ರುವ ಸರ್ಗೆ, ನೆಂಪಳ್ಳಿ ಪ್ರೇಮ್ ಸರ್ಗೆ, ಸಿಂಪಲ್ ಸುನಿ ಸರ್ಗೆ, ಉದಯ್ ಮೆಹ್ತಾ ಸರ್ಗೆ, ಮಾನ್ಯ ಶಾಸಕರಿಗೆ, ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ಈ ರೀತಿ ಸಪೋರ್ಟ್ ಮಾಡೋದ್ರಿಂದ ನಮ್ಮ ತಂಡದ ಶಕ್ತಿ ಬಹಳ ದೊಡ್ಡದಾಗತ್ತೆ. ಸೊ ನಿಮಗೆ ಮೊದಲನೇದಾಗಿ ಧನ್ಯವಾದ. ಈ ಚಿತ್ರದಲ್ಲಿ ಖಂಡಿತವಾಗ್ಲೂ ಒಂದು ತುಂಬಾ ಬೇರೆ ರೀತಿಯ ಇಲ್ಲಿವರೆಗೂ ಮಾಡಿರುವಂತ ಎಲ್ಲ ಸಿನಿಮಾಗಳಿಗಿಂತ ಬೇರೆ ರೀತಿಯ ವ್ಯತಿರಿಕ್ತವಾದ ಒಂದು ಪಾತ್ರವನ್ನು ಮಾಡಿದ್ದೀನಿ. ಆ ಪಾತ್ರವನ್ನು ಕೊಟ್ಟಿರೋದಕ್ಕೆ ನಿರ್ದೇಶಕರಿಗೆ, ಗಿರೀಶ್ ಮೂಲಿಮನಿ ಅವ್ರದ್ದು ನಂದು ಒಂದು 9-10 ವರ್ಷದ ಪರಿಚಯ. ನಾನು ಕನ್ನಡದಲ್ಲಿ ಅಭಿನಯಿಸಿರುವಂತ ಮೊದಲನೇ ಚಿತ್ರದ ನಿರ್ದೇಶಕರು ಅವರು, ರಾಜರು ಅಂತ. ಸೊ ಹಾಗಾಗಿ ತುಂಬಾ ದೊಡ್ಡ ಜರ್ನಿ. ಅಂಡ್ ಪ್ರಮೋದ್ ಅವರು ಎಲ್ಲ ಹೇಳಿ ಆಗಿದೆ. ನಮ್ಮ ಕನ್ನಡದ ಅದ್ಭುತವಾದ ಪ್ರತಿಭೆ, ನನಗೆ ಬಹಳ ಇಷ್ಟ. ಈ ಸಿನಿಮಾದಲ್ಲಿ ಅವ್ರು ಇದ್ದಾರೆ ಅಂತ ಹೇಳಿದಾಗ ನನಗೊಂದು ಸ್ವಲ್ಪ ಭಯ ಆಗಿತ್ತು, ಏನ್ ಮಾಡೋದು, ಯಾವ ರೀತಿ ಆಕ್ಟ್ ಮಾಡೋದು ಅಂತ. ಅಷ್ಟು ಅದ್ಭುತವಾದ ಆಕ್ಟ್ರು. ಅಂಡ್ ಮುನೇಗೌಡ ಸರ್ ತುಂಬಾ ಒಳ್ಳೆಯ ಪ್ಯಾಷನೇಟ್ ಪ್ರೊಡ್ಯೂಸರ್ ಅವರು. ನಂಗೀಗ್ಲೂ ನೆನಪಿದೆ, ಒಂದು ಡ್ಯಾನ್ಸ್ ಸೀಕ್ವೆನ್ಸ್ ನಡೀತಾ ಇದ್ದು. ಡ್ಯಾನ್ಸ್ ಸೀಕ್ವೆನ್ಸ್ ಆದಾಗ ನಾನು ಫಸ್ಟ್ ಟೈಮ್ ಅನ್ಕೋತೀನಿ ಆ ಥರ ಪ್ರೊಡ್ಯೂಸರ್ ಇರೋದು. ತುಂಬಾ ಚೆನ್ನಾಗಿ ಸೆಟ್ ಹಾಕಿದ್ದಾರೆ. ಡ್ಯಾನ್ಸ್ ನೋಡ್ಬಿಟ್ಟು, ಫಸ್ಟ್ ಶಾರ್ಟ್ ನೋಡ್ಬಿಟ್ಟು ಓಡ್ ಬಂದವರು ಸರ್, ಇನ್ನೂ ದೊಡ್ಡ ಸೆಟ್ ಆಗ್ತಿದ್ನಲ್ಲ, ನನಗೆ ಇನ್ನೂ ದೊಡ್ಡ ಸೆಟ್ ಹಾಕ್ಬೇಕು ಅಂತ ಅನಿಸ್ತಾ ಇದೆ ಅಂತ ಅವ್ರು ಹೇಳಿದ್ರು. ಸೊ ಅಷ್ಟು ಪ್ಯಾಷನ್ ಇರುವಂತಹ ನಿರ್ಮಾಪಕರು ಇನ್ನಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ ಗಳಿಗೆ ಸಿನಿಮಾ ಮಾಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಅವರ ಚೊಚ್ಚಲ ನಿರ್ದೇಶನದಲ್ಲಿ ನಮ್ಮಂತ ಕಲಾವಿದರಿಗೆ ಅವಕಾಶ ಕೊಟ್ಟಿರೋದು ನಿಮ್ಮ ದೊಡ್ಡ ಮನಸ್ಸು ಸರ್. SPC ಸಂಸ್ಥೆ ತುಂಬಾ ದೊಡ್ಡ ಸಂಸ್ಥೆಯಾಗಿ ಬೆಳೀಲಿ ಅನ್ನೋದು ನನ್ನ ಆಶಯ.
ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ಒಂದು ವಿಭಿನ್ನವಾದ ಚಿತ್ರ, ವಿಭಿನ್ನ ಅದ್ರ ಜೊತೆಗೆ ತುಂಬಾ ಹತ್ರ ಆಗುವಂತ ಚಿತ್ರ, ಎಲ್ಲರ ಸಪೋರ್ಟ್ ನಮಗೆ ಬೇಕು. ಪ್ರಮೋದ್ ಅವರೆಲ್ಲ ಮಾತಾಡಿ ಆಗಿರೋದ್ರಿಂದ ಅವರೇ ರೆಪ್ರೆಸೆಂಟ್ ಮಾಡ್ತಾರೆ ನಮ್ಮ ತಂಡನ. ಸೊ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ಲರೂ. ಇಲ್ಲಿ ಸೇರಿರುವಂಥ ಎಲ್ಲ ಗಣ್ಯರಿಗೆ, ಗೆಳೆಯರಿಗೆ ನಮಸ್ಕಾರ. ನಮ್ಮ ಸಿನಿಮಾ ಭುವನಂ ಗಗನಂ ತುಂಬ ಇಷ್ಟಪಟ್ಟು ಒಪ್ಕೊಂಡಂಥ ಸಿನಿಮಾ. ಬಿಕಾಸ್ ಒಂದು ಲವ್ ಸ್ಟೋರಿ ಮಾಡಿರಲಿಲ್ಲ ನಾನು. ನಮ್ಮ ಗಿರೀಶ್ ಸರ್ ಕತೆ ಹೇಳಿದಾಗ, ಸೀನ್ಸ್ ಹೇಳಿದಾಗ ತುಂಬ ಖುಷಿ ಆಯ್ತು ನನಗೆ. ಅಂದರೆ ಈ ಥರದ್ದು ಮಾಡಿದ್ರೆ ತುಂಬ ಜನ ಫ್ಯಾಮಿಲಿಯವ್ರಿಗೆ ಮತ್ತೆ ಇನ್ನೊಂದಷ್ಟು ಜನ ಹೆಣ್ಮಕ್ಳಿಗೆ ರೀಚ್ ಆಗ್ತೀವಿ ಅಂತ. ಸೊ ತುಂಬ ಖುಷಿ ಪಟ್ಟು ಒಪ್ಕೊಂಡೆ. ಗಿರೀಶ್ ಸರ್ ಶೂಟ್ ಮಾಡುವಾಗ ತುಂಬಾ ಒಂಥರ ಗಾಬರಿ ಆಗ್ತಿತ್ತು, ಲೈಕ್ ಯಾಕಪ್ಪ ಇಷ್ಟು ಸ್ಲೋ ಇದ್ದಾರೆ ಇವರು ಅಂತ. ಸಿನಿಮಾ ಇವಾಗ ಡಬ್ಬಿಂಗ್ ಶುರುವಾಗಿದೆ, ಸಿನಿಮಾ ನೋಡ್ತಿದೀವಿ, ಗೊತ್ತಾಗ್ತಿದೆ ನನಗೆ ಅವ್ರು ಯಾಕಷ್ಟು ಸ್ಲೋ ಮಾಡಿದ್ರು ಅಂದ್ರೆ ಆ ಇಂಟೆನ್ಸಿಟಿಗೋಸ್ಕರ. ಆ ಪ್ರತಿ ಒಂದು ಫ್ರೇಮ್ ಕೂಡ ಅವ್ರು ಅನ್ಕೊಂಡಂಗೆ ಬರಬೇಕು, ಅವ್ರು ಅನ್ಕೊಂಡಿರೋ ಭಾವನ ಕನ್ವೆ ಮಾಡಬೇಕು, ಅದಕ್ಕೋಸ್ಕರ ಅಷ್ಟು ಟೈಮ್ ತಗೊಂಡ್ರು. ಅಂಡ್ ನನಗೆ ಲವ್ ಸ್ಟೋರಿ ಮತ್ತೆ ಈ ಲವ್ ಸೀನ್ಸ್ ಎಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ಬೇಕಪ್ಪ, ತುಂಬಾ ಚೆನ್ನಾಗಿ ಮಾಡ್ಬೇಕು, ನೀವು ಮತ್ತೆ ಹೀರೋಯಿನ್ನು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಶೂಟಿಂಗ್ ಮಾಡಿದ್ರು. ಮೋಸ್ಟ್ ಇನ್ನೊಂದು 4-5 ದಿನ ಎಕ್ಸ್ಟ್ರಾ ಶೂಟಿಂಗ್ ಮಾಡಿದ್ರೆ ರಿಯಲ್ ಆಗಿ ಲವ್ ಆಗ್ಬಿಡೋದು. ಅಷ್ಟು ಕೆಲಸ ಮಾಡ್ತಿದ್ದಾರೆ ನಮ್ಮ ಹತ್ರ. ಸೊ ಅದು ಕಾಣಿಸ್ತಿದೆ ಕೂಡ. ಅಂಡ್ ಜೋಕ್ಸ್ ಅಪಾರ್ಟ್, ರಚಿಲ್ ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಅಂಡ್ ನನ್ನ ಜೊತೆಗೆ ನಮ್ಮ ಪೃಥ್ವಿ ಅಂಬರ್, ಅದ್ಭುತವಾದ ಕಲಾವಿದರು ಅವರು. ಅವರ ದಿಯಾ ಸಿನಿಮಾದಲ್ಲಿ ನೋಡಿ ದೊಡ್ಡ ಫ್ಯಾನ್ ಆಗಿದೆ ಅವ್ರಿಗೆ. ಅಂಡ್ ಈ ಸಿನಿಮಾದಲ್ಲಿ ಎಕ್ಸ್ಟ್ರಾಡಿನರಿ ಪರ್ಫಾರ್ಮ್ ಮಾಡಿದ್ದಾರೆ. ಬಿಕಾಸ್ ಡಬ್ಬಿಂಗ್ ಅಲ್ಲಿ ನೋಡ್ತಿದ್ದೀನಿ, ನಾನೇ ಫಸ್ಟ್ ಡಬ್ಬಿಂಗ್ ಮಾಡ್ತಿರೋದು, ನೋಡ್ತಿದ್ದೀನಿ. ನಮ್ಮ ಸಿನಿಮಾ ತುಂಬಾ ಜನಗಳ ಮನಸ್ಸಿಗೆ ಮುಟ್ಟುತ್ತೆ, ಅದರಲ್ಲಿ ನೋ ಡೌಟ್. ಅಂಡ್ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ವಿತ್ ಬೈ ಹಾರ್ಟ್ ಕೆಲಸ ಮಾಡಿರೋದ್ರಿಂದ ನಮ್ಮ ಸಿನಿಮಾ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಮೆಲ್ರಿಗೂ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ. ಸಿನಿಮಾ ಬಗ್ಗೆ ಇನ್ನೊಂದಷ್ಟು ಮಾತಾಡ್ತೀನಿ ಮುಂದೆ, ಬಿಕಾಸ್ ಇದು ಜಸ್ಟ್ ಟೀಸರ್. ಟ್ರೈಲರ್, ಸಾಂಗ್ಸ್, ಟ್ರೈಲರ್, ಸಿನಿಮಾ ಎಲ್ಲವೂ ತುಂಬಾ ಇದೆ. ನಮ್ಮ ಮುನೇಗೌಡ ಸರ್ ಬಗ್ಗೆ ಹೇಳಬೇಕು ಅಂತಾರೆ, ತುಂಬಾ ಪ್ಯಾಷನೇಟ್ ಪ್ರೊಡ್ಯೂಸರ್. ಇವತ್ತು ಅವ್ರ ಹುಟ್ಟುಹಬ್ಬ. ಸರ್, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಎಲ್ಲ ಕನಸುಗಳು, ನಿಮ್ಮ ರಾಜಕೀಯ ಭವಿಷ್ಯ ಮತ್ತು ನಮ್ಮ ಸಿನಿಮಾ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಮತ್ತೆ ಇದೇ ತರ ನಮ್ಮಂತ ಹೊಸ ಪ್ರತಿಭೆಗಳಿಗೆ, ಕಷ್ಟಪಟ್ಟು ಕೆಲಸ ಮಾಡೋರಿಗೆ ದಯವಿಟ್ಟು ಅವಕಾಶಗಳನ್ನ ಕೊಡಿ. ನಿಮ್ಮನ್ನ ಈ ಇಂಡಸ್ಟ್ರಿ ವೆಲ್ಕಮ್ ಮಾಡುತ್ತೆ. ನಿಮ್ಮ ಪ್ಯಾಷನ್ ನಮ್ಗೆ ಅರ್ಥ ಆಗುತ್ತೆ. ಆ ಪ್ಯಾಷನ್ ಇರೋ ಪ್ರೊಡ್ಯೂಸರ್ಗಳೇ ಇಂಡಸ್ಟ್ರಿ ಬೇಕಾಗಿರೋದು. ಸೊ ದೊಡ್ಡ ಸ್ಟಾರ್ ಗಳ ಜೊತೆ ನೆಕ್ಸ್ಟ್ ಕೆಲಸ ಮಾಡಬೇಕು ಅನ್ಕೊಂಡಿದ್ದೀರಿ. ಆಲ್ ದಿ ವೆರಿ ಬೆಸ್ಟ್ ಸರ್, ಒಳ್ಳೇದಾಗ್ಲಿ ನಿಮ್ಗೆ. ಮತ್ತೆ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಅವ್ರು ತುಂಬಾ ಭಾವನಾತ್ಮಕ ಜೀವಿ. ಬಿಕಾಸ್ ಅವ್ರು ಹಂಗಿಲ್ದೆ ಹೋದ್ರೆ ಈ ತರ ಸೀನ್ಸ್ ಗಳು ಬರ್ಕೊಳಕ್ಕಾಗಲ್ಲ. ಸೊ ಅವ್ರು ತುಂಬಾ ಚೆನ್ನಾಗಿ ಸೀನ್ಸ್ ಗಳು ಬರ್ಕೊಂಡಿದ್ದಾರೆ. ಇಲ್ಲಿ ಕಾಣುತ್ತಿರೋದು ಸ್ವಲ್ಪ ತುಂಬಾ ಚಿಕ್ಕದಷ್ಟೇ. ಸೊ ತುಂಬಾ ಇದೆ ಇನ್ನ ಮಾತಾಡೋಣ. ಅಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಉದಯ್ ಲೀಲಾ ಅವರು ಅವರ ಕ್ವಿಕ್ನೆಸ್ ಅಂದ್ರೆ ಫಾಸ್ಟ್ ಆಗಿ ಗ್ರಾಸ್ ಮಾಡ್ಕೋತಾರೆ, ಒಳ್ಳೆ ಕ್ವಾಲಿಟಿ ಕೊಡ್ತಾರೆ. ಹಂಗಾಗಿ ಅವ್ರ ಕಂಡ್ರೆ ನಂಗೆ ತುಂಬಾ ಇಷ್ಟ. ಅವರು ಆದಷ್ಟು ಬೇಗ ಇಂಡಸ್ಟ್ರಿ ತುಂಬಾ ದೊಡ್ಡ ಕ್ಯಾಮರಾಮನ್ ಆಗಿ ಬೆಳೀತಾರೆ, ಇದು ಪ್ರಾಮಿಸ್. ಬಿಕಾಸ್ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು. ಅಂಡ್ ನಮ್ಮ ವಿಜಯ್ ಕುಂಬಿನೇನಿ ಸರ್ ಅಷ್ಟೇ, ತುಂಬಾ ಒಳ್ಳೆಯ ಕೆಲಸಗಾರ. ಅಂದ್ರೆ ಅವ್ರ ಕೊಟ್ಟಿರುವಂತ ಮ್ಯೂಸಿಕ್, ಅವರ ಡೆಪ್ತ್ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅವ್ರನ್ನ ನೆಕ್ಸ್ಟ್ ಸಿನಿಮಾಗಳಿಗೂ ಕೂಡ ರೆಫರ್ ಮಾಡ್ತಿದ್ದೀನಿ. ಬಿಕಾಸ್ ಅವ್ರ ಕೆಲಸ ನಂಗೆ ತುಂಬಾ ಇಷ್ಟ ಆಗಿದೆ. ಸೊ ನಿಮ್ಗಳಿಗೂ ಸಾಂಗ್ ಬಂದಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ. ಅಂಡ್ ಇಲ್ಲಿ ಬಂದಿರುವಂತ ಎಲ್ಲ ಗಣ್ಯರಿಗೂ ನಮಸ್ಕಾರ. ಅಂಡ್ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ, ತುಂಬಾ ಖುಷಿ ಆಯ್ತು. ಮುಹೂರ್ತ ಕೂಡ ಬಂದಿದ್ದೀರಿ ನೀವು, ಥ್ಯಾಂಕ್ ಯು ಸರ್. ಅಂಡ್ ಧ್ರುವ ಸರ್ ಅನ್ಬೇಕಾ, ಬ್ರದರ್ ಅನ್ಬೇಕಾ ಗೊತ್ತಾಗ್ತಿಲ್ಲ. ಬಿಕಾಸ್ ಮೊನ್ನೆವರೆಗೂ ಅವ್ರನ್ನ ಸಾರ್ ಅಂತಿದ್ದೆ. ಬಿಕಾಸ್ ಬಾಂಡ್ ರವಿ ಟೈಮಲ್ಲಿ ಅವ್ರು ಪರಿಚಯ ಆಗಿದ್ದು, ಅಲ್ಲಿಂದ ನಮ್ಮ ಮುಹೂರ್ತಕ್ಕೆ ಬಂದಿದ್ರು, ಬಾಂಡ್ ರವಿ ಮುಹೂರ್ತಕ್ಕೆ. ಮೊನ್ನೆವರೆಗೂ ಅವ್ರನ್ನ ಸರ್ ಅಂತ ಮಾತಾಡಿಸಿದ್ದೆ. ನಮ್ಮ ಸ್ಟುಡಿಯೋದಲ್ಲಿ ಅವ್ರದ್ದು ಮಾರ್ಟಿನ್ ಸಿನಿಮಾ ಕೂಡ ಡಬ್ಬಿಂಗ್ ಆಗ್ತಿದೆ. ಈ 3 ದಿವಸದಲ್ಲಿ ಅವ್ರು ನಮ್ಮ ಹತ್ರ ಮಾತಾಡಿರೋದು, ಅವ್ರ ನನ್ನ ಜೊತೆ 1 hour 1.5 hour ಟೈಮ್ ಸ್ಪೆಂಡ್ ಮಾಡಿರೋದು, ಅಲ್ಲೇನೋ ಫೀಲ್ ಆಯ್ತು, ಲೈಕ್ ನನ್ಗೆ ಏನೋ ಕನೆಕ್ಟ್ ಆದ್ರು ಅವರು. ಅಲ್ಲಿಂದನೇ ಅನಿಸ್ತು, ಅಂದ್ರೆ ಗೊತ್ತಿಲ್ದಂಗೆ ಒಂದು ಬ್ರದರ್ ಕನೆಕ್ಷನ್ ಆಯ್ತು. ಸೊ ನಿನ್ನೆ ಸಂಜೆಯಿಂದ ಬ್ರದರ್ ಅನ್ನಕ್ಕೆ ಶುರುವಾಗಿದ್ದೀನಿ ಅವ್ರಿಗೆ ಮೆಸೇಜ್ ಕೂಡ ಕಳಿಸಿದ್ದೆ ನಾನು. ಸೊ ಏನೋ ಒಂದು ಖುಷಿ ಆಯ್ತು. ಬಿಕಾಸ್ ಆ ಕನೆಕ್ಷನ್ ಆಗುತ್ತಲ್ಲ, ಅಂದ್ರೆ ಅವ್ರ ಹಂಬಲ್ನೆಸ್, ಸಿಂಪ್ಲಿಸಿಟಿ ಎಷ್ಟು ಈಸಿಯಾಗಿ ಕನೆಕ್ಟ್ ಆಯ್ತು ಅಂದ್ರೆ, ನಮ್ ತರನೇ ಅವರು ಹಾರ್ಡ್ ವರ್ಕಿಂಗು, ನಮ್ ತರ ಹುಡುಗರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋ ಒಂದು ಆಸಕ್ತಿ ಇದೆಯಲ್ಲ, ಅದು ತುಂಬಾ ಖುಷಿ ಆಯ್ತು ನನಗೆ. ಬಿಕಾಸ್ ನಾವು ಕೇಳಿದ್ದು ಗುರುವಾರ, ಇವತ್ತು ಶನಿವಾರ. ಗುರುವಾರ ನಾಳಿದ್ದು ಸರ್ ಅಂದ ತಕ್ಷಣ ಅವ್ರು ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ, ನಾ ಬರ್ತೀನಿ ಬಿಡಿ ಬ್ರದರ್, ಮಾಡ್ಕೊಡ್ತೀನಿ ಅಂತ. ಅದು ತುಂಬಾ ದೊಡ್ಡ ವಿಷಯ. ಈ ಇಂಡಸ್ಟ್ರಿಲಿ ಈ ತರ ಸಪೋರ್ಟ್ ಸಿಕ್ಕಿದ್ರೆ ನಮ್ ತರ ಹುಡುಗರು ತುಂಬಾ ಎತ್ತರಕ್ಕೆ ಬೆಳಿತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಇನ್ನೊಂದು ವಿಷಯ, ಅವರು ಮಾರ್ಟಿನ್ ಸಿನಿಮಾದ ನೆಕ್ಸ್ಟ್ ಬಿಡುವಂತ ಟೀಸರ್ ತೋರಿಸಿದ್ರು.
ಅದನ್ನ ನಿಜವಾಗ್ಲೂ ಹೇಳ್ತೀನಿ, ನಾನು ಆ ತರದ ವಿಜುವಲ್ಸ್, ಆ ತರದ ಮೇಕಿಂಗು ಇದುವರೆಗೂ ನಮ್ಮ ಇಂಡಸ್ಟ್ರಿ ನೋಡಿರ್ಲಿಲ್ಲ. ಇದು ತುಂಬಾ ದೊಡ್ಡ ಲೆವೆಲ್ ನ ಮೇಕಿಂಗ್ ಸಿನಿಮಾ ಆಗುತ್ತೆ. ಇಡೀ ಇಂಡಿಯಾದಲ್ಲೇ ಇದ್ರ ಬಗ್ಗೆ ಮಾತಾಡ್ತಾರೆ. ಇದು ಖಂಡಿತ, ಬಿಕಾಸ್ ಅಷ್ಟು ಚೆನ್ನಾಗಿದೆ ವಿಜುವಲ್ಸ್ ಅಂಡ್ ಧ್ರುವ ಸರ್ ಎಫರ್ಟ್ಸ್ ಎದ್ದು ಕಾಣ್ತಿದೆ. ಆ ವಿಜುವಲ್ಸ್ ಹಾಲಿವುಡ್ ಲೆವೆಲ್ ಇದೆ ವಿಜುವಲ್ಸ್. ಆದಷ್ಟು ಬೇಗ ನಿಮ್ ಮುಂದೆ ಬರುತ್ತೆ. ಅಂಡ್ ಸರ್, ಕೆಲವೊಂದು ಸೀನ್ ನೋಡಿದೆ, ತುಂಬಾ ಡೇರ್ ಆಗಿ ಆಕ್ಟ್ ಮಾಡಿದಿರಿ. ಅದ್ ಯಾಕೆ ಈ ಮಾತು ಹೇಳ್ತೀನಿ ಅಂತ ಟೀಸರ್ ಬಂದ್ಮೇಲೆ ಗೊತ್ತಾಗುತ್ತೆ. ಸೊ ಮಾರ್ಟಿನ್ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ಗೆ. ಉದಯ್ ಮೆಹ್ತಾ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇಷ್ಟು ಹೇಳ್ತಾ ಇನ್ ಸಿನಿಮಾ ಬಗ್ಗೆ ಇನ್ನೇನೇ ಮಾತಾಡಿದ್ರು ಎಕ್ಸ್ಟ್ರಾ ಆಗುತ್ತೆ, ಬಿಕಾಸ್ ಮಾತಾಡಕ್ ತುಂಬಾ ಟೈಮ್ ಇದೆ, ಮಾತಾಡ್ತೀನಿ. ಅಲ್ಲಿವರೆಗೂ ನಮ್ ತರ ಹೊಸ ಹುಡುಗರನ್ನ, ಕಷ್ಟಪಟ್ಟು ಕೆಲಸ ಮಾಡೋರ್ನ ದಯವಿಟ್ಟು ಗೆಲ್ಲಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಬಿಕಾಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಕನ್ನಡ ಆಡಿಯನ್ಸ್ದು. ಕನ್ನಡ ಗೆಲ್ಬೇಕು, ಕರೆಕ್ಟ್. ಜೊತೆಗೆ ನಮ್ಮಂತ ಕಲಾವಿದರು ಸಿನಿಮಾಗಳು, ಕನ್ನಡ ಸಿನಿಮಾಗಳು ಚೆನ್ನಾಗಿದೆ ಅಂತ ಅನ್ಸಿದ್ರೆ, ನಿಮ್ ಕಿವಿಗ್ ಬಿದ್ರೆ ದಯವಿಟ್ಟು ಹೋಗಿ ನೋಡಿ. ಬಿಕಾಸ್ ಲೇಟ್ ಆದಷ್ಟು ಇಲ್ಲಿ ಎಷ್ಟೋ ಲೈಫ್ಗಳು ಹಾಳಾಗೋಗ್ಬಿಡ್ತವೆ. ಚೆನ್ನಾಗಿದೆ ಅನ್ಸಿದ್ರೆ ಮಾತ್ರ. ಈಗ ನೋಡಿ, ನಮ್ಮ ಕೆರೆಬೇಟೆ ಹೀರೋ ಬಂದಿದ್ದಾರೆ. ಆಲ್ ದಿ ಬೆಸ್ಟ್ ಸರ್ ನಿಮ್ಗೆ. ಸೊ ಅವ್ರ ಸಿನಿಮಾ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹಂಗೆ ಯಾವ ಸಿನಿಮಾ ನಿಮ್ಮ ಕಿವಿಗೆ ಬೀಳುತ್ತೋ ಚೆನ್ನಾಗಿದೆ ಅಂತ ದಯವಿಟ್ಟು ಹೋಗಿ ನೋಡಿ. ಬಿಕಾಸ್ ಇಂಡಸ್ಟ್ರಿ ಬೆಳೆಯೋದು 5-6 ಜನ ಹೀರೋಗಳು, ಒಂದು 5-6 ಸಿನಿಮಾಗಳಿಂದ ಅಲ್ಲ. ಈ ತರ ಒಳ್ಳೆ ಸಿನಿಮಾಗಳು, ಚೆನ್ನಾಗಿರೋ ಸಿನಿಮಾಗಳನ್ನ, ಕಷ್ಟಪಟ್ಟು ಮಾಡಿರೋ ಸಿನಿಮಾಗಳನ್ನ ಗೆಲ್ಲಿಸ್ಕೊಂಡ್ರೆ ಅವರು ನೆಕ್ಸ್ಟ್ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ತಾರೆ. ಧ್ರುವ ಸರ್ ಮಾಡ್ತಿದಾರಲ್ಲ ಆ ತರ. ಬಿಕಾಸ್ ಅವ್ರನ್ನ ನೀವು ಮುಂಚೆಯಿಂದ ಗೆಲ್ಸ್ಕೊಂಡ್ ಬಂದಿದ್ದಕ್ಕೆ ಅವ್ರು ಪ್ರತಿ ಹಂತದಲ್ಲೂ ಮುಂದಕ್ಕೆ ಹೋಗ್ತಿದ್ದಾರೆ. ಆ ತರನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಆಡಿಯನ್ಸ್ ಕಡೆಯಿಂದ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ, ಚೆನ್ನಾಗಿ ಮಾಡಿದರೆ, ಜೆನ್ಯೂನ್ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಗೆಲ್ಸಿ. ತುಂಬಾ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಧ್ರುವ ಸರ್, ಪ್ರೇಮ್ ಸರ್, ಸುನಿ ಸರ್, ತುಂಬ ಥ್ಯಾಂಕ್ಸ್. ಇವತ್ತು ನಮ್ಮ ಪ್ರೋಗ್ರಾಮ್, ನಮ್ಮ ಸಿನಿಮಾ ಭುವನಂ ಗಗನಂ ಟೀಸರ್ ಲಾಂಚ್ಗೆ ಬಂದಿದ್ದಕ್ಕೆ. ಸುನಿ ಸರ್ ಕೂಡ ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಸಿನಿಮಾ ತುಂಬ ಸ್ಪೆಷಲ್. ಯಾಕಂದರೆ ಲವ್ ಸ್ಟೋರಿ ಮಾಡಿದ್ದೀನಿ, ತುಂಬ ಮಾಡಿದ್ದೀನಿ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಇತ್ತು. ನನಗೆ ತುಂಬ ಡಿಫ್ರೆಂಟ್ ಅನಿಸ್ತು. ನನಗೆ ಕಾಸ್ಟ್ ತುಂಬ ಇಷ್ಟ ಆಯಿತು. ಪ್ರಮೋದ್ ಅವರು ಇಸ್ ಬಿನ್ ಮೈ ಬಿಗ್ಗೆಸ್ಟ್ ಸಪೋರ್ಟ್ ಈ ಥ್ರೂ ಔಟ್ ದಿಸ್ ಜರ್ನಿ. ಈ ಸಿನಿಮಾದಲ್ಲಿ ಇಸ್ ಬಿನ್ ಮೈ ಬ್ಯಾಕ್ ಬೋನ್. ಪ್ರಮೋದ್ ವೆರಿ ಪ್ಯಾಷನೇಟ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಕ್ಟರ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಾಗ ತುಂಬ ಕಲಿಯೋಕ್ಕಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಫಾರ್ ಯುವರ್ ಸಪೋರ್ಟ್. Prithvi Avaru also, I know he's a great dancer and even better actor. So Prithvi Avarna also I'm a big admirer of his work. ಮತ್ತೆ ಗಿರೀಶ್ ಸರ್, he's a very ಪ್ರಮೋದ್ ಹೇಳಿದ he does take time to do work, but ಅದು ನಮ್ಗೆ ಗೊತ್ತಾಗಲ್ಲ ಸೆಟ್ಟಲ್ಲಿ. ಬಟ್ ಇವಾಗ ನಾವು ಸ್ಕ್ರೀನಲ್ಲಿ ನೋಡುವಾಗ ಗೊತ್ತಾಗುತ್ತೆ ಸರ್ ಅಷ್ಟೊಂದು ಥಾಟ್ ಹಾಕೊಂಡಿದ್ದಾರೆ ಪ್ರತಿಯೊಂದು ಸೀನ್ಗೆ. ಆ್ಯಂಡ್ ಗಿರೀಶ್ ಸರ್, ಯೋರ್ ವರ್ಕ್ ವಿಲ್ truly be appreciated by the audience. ಅದು ನಂಬಿಕೆ ಇದೆ. ಆ್ಯಂಡ್ ಮುನಿಗೌಡ್ರ ಸರ್ಗೆ ಥ್ಯಾಂಕ್ ಯು ಸೋ ಮಚ್. our support and taking me to be a part of Bhuvanam Gaganam. Thank you so much, sir. And so yes, thank you so much. ಎಲ್ರಿಗೂ ನಮಸ್ಕಾರ. ಇವತ್ತಿಲ್ಲಿ ಬಂದಿರೋ ಕಾರಣ ಮುನೇಗೌಡರು ಸರ್. ಮುನೇಗೌಡರು ಒಬ್ರು ಲೀಡರ್. ಯಲಹಂಕ ಕ್ಷೇತ್ರದವ್ರು ಗೊತ್ತಿರುತ್ತೆ, ನಾನು ಯಲಹಂಕ ಕ್ಷೇತ್ರದವನು. ಸೊ ಅವರು ಬಂದಿದ್ದೇ ಸದ್ದು ಮಾಡಿ ಸುದ್ದಿ ಮಾಡಿದಂಥವ್ರು ಮುನೇಗೌಡರು. ಸೊ ಅವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ನಮಗೆ ಗೊತ್ತು. ಮತ್ತೆ ಕ್ರಿಕೆಟಲ್ಲಿ ರಾಜ್ ಕಪ್ಪಲ್ಲಿ ನಮ್ಮ ಟೀಮ್ ತಗೊಂಡಿದ್ರು. ನಮ್ಮನ್ನೆಲ್ಲ ಅವ್ರು ಹೇಗೆ ನೋಡ್ಕೊಂಡ್ರು ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಯಾವ ಕ್ಷೇತ್ರನ ಎಷ್ಟು ಆರಿಸ್ಕೊತಾರೋ ಅವ್ರಿಗೆಲ್ಲರಿಗೂ ನೀವು ಸಪೋರ್ಟ್ ಮಾಡಿದ್ರೆ ಸೊ ನಿಮ್ಮನ್ನೂ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ. ಸೊ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಸ್ಬೇಕು ಅಂತ ಕೇಳ್ಕೊಳ್ತೀನಿ. ಅದು ಬಿಟ್ಟು ಭುವನಂ ಗಗನಂ ಹೆಸರೇ ತುಂಬ ಚೆನ್ನಾಗಿದೆ. ಆಕಾಶನು ಭೂಮಿ, ಸೊ ಇಲ್ಲೆಲ್ಲ ಸುದ್ದಿ ಆಗೋಂಥ ಸಿನಿಮಾ ಆಗಲಿ ಭುವನಂ ಗಗನಂ ತುಂಬ ಚೆನ್ನಾಗಿದೆ. ಆಮೇಲೆ ಪ್ರಮೋದ್ ಸರ್ ಹೇಳ್ತಿದ್ರು, ಸೊ ಪ್ರೊಡ್ಯೂಸರ್ಗೆ ಒಂದು ರಿಕ್ವೆಸ್ಟ್, ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗೂ, ದಯವಿಟ್ಟು ಅವ್ರಿಗೆ ಇನ್ನೊಂದು 4-5 ದಿನ ಒಂದು ಪ್ರಮೋಷನಲ್ ಸಾಂಗ್ ಶೂಟ್ ಮಾಡಿಕೊಟ್ರೆ ಸೊ ಅದು ಬಿಟ್ಟು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಮತ್ತು ಪೃಥ್ವಿ ಅಂಬರ್ ಅವರು ಸೊ ತುಂಬ ಅದ್ಭುತವಾಗಿ ಅಭಿನಯಿಸಿದರೆ. ಡ್ಯಾನ್ಸ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಸೊ ಪ್ರತಿಯೊಬ್ಬರಿಗೂ ಸಿನಿಮಾಗಳು ಅಫ್ಕೋರ್ಸ್ ಎಲ್ಲರೂ ಹೇಳ್ತಾರೆ, ಹೊಸೊಬ್ರು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ. ಮತ್ತೆ ಭಾರತದ ಸಿನಿಮಾ ಮಾರ್ಟಿನ್ಗೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇಡೀ ಇಂಡಿಯಾ ವೆಯ್ಟ್ ಮಾಡ್ತಾ ಇದೆ. ಸೊ ಬಂದು ಆಕ್ರಮಿಸ್ಕೊಳ್ಬೇಕು. ಹೇಗೆ ಅದು ಇಂಟರ್ನ್ಯಾಷನಲ್ ಕ್ವಾಲಿಟಿ, ಮತ್ತೆ ಇಂಟರ್ನ್ಯಾಷನಲ್ ಶುರು ಆಗಿದೆ ಪಾಕಿಸ್ತಾನದಿಂದ ಶುರು ಆಗುತ್ತೆ. ಸೊ ನೆಕ್ಸ್ಟ್ ಧ್ರುವ ಸರ್ಗೆ ಪಾಕಿಸ್ತಾನ ಅಭಿಮಾನಿಗಳ ತಂಡದ ಬಂದು ಕೇಳ್ಕೊತೀನಿ. ಸೊ ಪ್ರೇಮ್ ಸರ್ಗೆ ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿದ್ದಾರೆ. ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಯಾವತ್ತೂ ಇಲ್ಲಿ
ಕಿತ್ತಾಟ ಇಲ್ಲ, ಪ್ರತಿಯೊಬ್ರು ಬಂದು ಪ್ರತಿಯೊಂದು ಸಿನಿಮಾಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಖುಷಿ ವಿಷಯ. ಧ್ರುವ್ ಸರ್ ಅವತಾರ ಪುರುಷ ಟೀಸರ್ ಲಾಂಚಿಗೆ ಬಂದಿದ್ರು, ಮತ್ತೆ ಒಂದು ಸರಳ ಪ್ರೇಮ ಕಥೆ ಬಂದು ನೋಡಿ ಹಾರೈಸಿದ್ರು. ಪ್ರೇಮ್ ಸರ್ ಕೂಡ ನಮ್ದೆಲ್ಲ ಸ್ಟೋರೀಸ್ ಆಗ್ತಾ ಇದಾರೆ, ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾ ಇದಾರೆ. ಬಟ್ ನಮಗೆ ಸಪೋರ್ಟ್ ಬರ್ತಾ ಇಲ್ಲದೆ ಇರೋದು ಕಣ್ಣಿಗೆ ಆಡಿಯನ್ಸ್ ಇಂದ ಈಗ. ಸೊ ದಯವಿಟ್ಟು ನೀವು ಬಂದು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಪೆಷಲ್ ಆಗಿ ಒಂದು ಭುವನಂ ಗಗನಂ ಚಿತ್ರದ ಒಂದು ಟೀಸರ್ನ ಲಾಂಚ್ ಮಾಡಿದ್ದೀವಿ. ಸೊ ಅದಕ್ಕೆ ಟೀಸರ್ ಲಾಂಚ್ ಮಾಡೋಕ್ಕೆ ಮೇನ್ ಕಾರಣ ಏನಂದರೆ ನಮ್ಮ ನಿರ್ಮಾಪಕರ ಬರ್ತಡೇ. ಸೊ ನಿರ್ಮಾಪಕರ ಬರ್ತಡೇಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಟೀಸರ್ ಲಾಂಚನ್ನು ಮಾಡಿದ್ವಿ. ಸೊ ಸಿನಿಮಾ ಜರ್ನಿ ಬಗ್ಗೆ ನಾನು ಹೇಳೋದೇನು ಅಂದರೆ ಮುಂದೆ ತುಂಬಾ ಹೇಳೋದಿದೆ. ಇನ್ನು ಒಂದು ಜಸ್ಟ್ ಟೀಸರ್ ಇದು. ಸೊ ಮುಂದೆ ಟ್ರೈಲರ್ ಇದೆ, ಸಾಂಗ್ಸ್ಗಳಿದೆ, ಸಿನಿಮಾ ಮುಂದೆ ನಿಮ್ಮ ಮುಂದೆ ಬರುತ್ತೆ. ಸೊ ಸಿನಿಮಾದ ಕೆಲಸದಲ್ಲಿ ನನಗೆ ಅದರ ಮೇಲೆ ಜಾಸ್ತಿ ಒಂದು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಒಂದು ಹಂಬಲ ಅಷ್ಟೇ. ಸೊ ಸಿನಿಮಾ ಚೆನ್ನಾಗಿದೆ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಯೂತ್ಸಿಗೆ ಎಸ್ಪೆಷಲಿ ಯೂತ್ಸಿಗೆ ಕನೆಕ್ಟ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಅಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಮಾಡಿರೋದು ಯೂತ್ಸಿಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಿನಿಮಾನ ನಾವು ಬರೆಯುವಾಗಲೂ ಕೂಡ ಅದನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಬರೆದಿರೋದು. ಸೊ ಸಿನಿಮಾಗೆ ಪ್ರತಿ ಹಂತದಲ್ಲೂ ಕೂಡ ನಾನೇನಾದರೂ ಮಾಡ್ತಾ ಇದ್ದೀನಿ ಅಂದರೆ, ಸರ್ ಇದನ್ನು ಮಾಡ್ತಾ ಇದ್ದೀನಿ ಮಾಡಿ, ಸರ್ ಇದು ಇಲ್ಲಿ ಶೂಟ್ ಮಾಡಬೇಕಾಗುತ್ತೆ, ಸರಿ ಮಾಡಿ, ಸರ್ ಇದಕ್ಕೆ ಇವರು ಈ ಥರ ಸಿಂಗರ್ಸ್ ಬೇಕಾಗ್ತಾರೆ, ಸರಿ ಆಡಿಸಿ. ನಾನು ಯಾವುದನ್ನು ಕೇಳಿದ್ರು ಕೂಡ, ನಾನು ಐ ಥಿಂಕ್ ಯಾವುದನ್ನೇ ಕೇಳಿದ್ರು ಕೂಡ, ಎಷ್ಟೇ ಅದು ಸ್ವಲ್ಪ ಲ್ಯಾಗ್ ಆಯಿತು, ಟೈಮ್ ತಗೊಂಡೆ, ಆ ಟೈಮ್ಗೂ ಕೂಡ ಎಲ್ಲೂ ಕೂಡ ನನಗೆ ಗಿರೀಶ್ ನೀವು ಯಾಕೆ ಹಿಂಗೆ ಮಾಡ್ತಿದ್ದೀರಾ ಏನು ಅನ್ನೋದನ್ನು ಯಾವತ್ತೂ ನಮ್ಮ ಮುನೇಗೌಡ ಸರ್ ಕೇಳಲಿಲ್ಲ. ಸೊ ಸಿನಿಮಾ ನೋಡಿದ್ಮೇಲೆ ನನಗೆ ಒಂದೇ ಒಂದು ಕಾನ್ಫಿಡೆನ್ಸು, ಸಿನಿಮಾ ನೋಡಿದ ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ನಾನು ಯಾಕೆ ಇಷ್ಟೊಂದು ಟೈಮ್ ತಗೊಳ್ತಾ ಇದ್ದೀನಿ, ಮತ್ತು ಯಾಕೆ ಇಷ್ಟು ಇದು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ಸಿನಿಮಾ ನೋಡಿದ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ ಅಂತ ನನಗೆ ಗೊತ್ತು. ಹಾಗಾಗಿ ಆ ಸಿನಿಮಾ ನೋಡಿದ ಮೇಲೇ ಅವರಿಗೆ ಒಂದು ಇನ್ನೂ, ಈಗ ಜಸ್ಟ್ ಟೀಸರ್ ನೋಡಿದ್ದಾರೆ, ಫುಲ್ ಸಿನಿಮಾ ತೋರಿಸಿದಾಗ ಅವರಿಗೆ ಬೇರೆ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಸಿನಿಮಾಗಳಲ್ಲೂ ಕೆಮಿಸ್ಟ್ರಿ ಅಂತ ಹೇಳಿದ್ರೆ ನೀವು ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಒಂದಿರುತ್ತೆ. ನಾನು ಮೊನ್ನೆ ಡಬ್ಬಿಂಗ್ ಹೋದಾಗ ನಮ್ಮ ಏನು ಹೇಳ್ತಾ ಇದ್ರು, ಎಲ್ಲ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ನೋಡಿದ್ದೀವಿ, ಇಲ್ಲಿ ಪೃಥ್ವಿ ಮತ್ತು ಪ್ರಮೋದ್ ಅವ್ರ ಕೆಮಿಸ್ಟ್ರಿ ನೋಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಅಂದರೆ ಅವರು ಅಷ್ಟು ಅಂದರೆ ಇಬ್ರು ಹೆಂಗೆ ಆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಒಂದು ಜುಗಲ್ಬಂದಿ ಅಂತಾರಲ್ಲ, ಅಂದರೆ ನೀನಾ ಅನ್ನೋ ಥರ. ಅಂದರೆ ಆ್ಯಕ್ಟಿಂಗಲ್ಲಿ ಅಷ್ಟು ಇಬ್ಬರು ಕೂಡ ಡೀಪ್ ಆಗಿ ಹೋಗಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಜೀವಿಸಿದ್ದಾರೆ. ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಅಚ್ಯುತ್ ಸರ್ ಇದ್ದಾರೆ, ಶರತ್ ಸರ್ ಇದ್ದಾರೆ, ಪ್ರಕಾಶ್ ತುಮ್ಮನಾಡು ಸರ್ ಇದ್ದಾರೆ, ಸಿಲ್ಲಿಂಗು ಶ್ರೀಧರ್ ಸರ್ ಇದ್ದಾರೆ, ಪ್ರಶಾಂತ್ ನಟನಾಥ್ ಸರ್ ಇದ್ದಾರೆ, ರೇಖಾ ಮೇಡಮ್ ಇದ್ದಾರೆ, ಹರಿಣಿ ಮೇಡಮ್ ಇದ್ದಾರೆ, ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ. ಪ್ರತಿಯೊಬ್ಬರು ಕೂಡ ಅವ್ರ ಕ್ಯಾರೆಕ್ಟ್ರಿಗೆ ಜೀವ ತುಂಬಿದ್ದಾರೆ. ಎಸ್ಪೆಷಲಿ ಸಿನಿಮಾದಲ್ಲಿ ಮ್ಯೂಸಿಕ್ ಆಗಿರ್ಬೋದು, ನಾವು ಮಾಡ್ಕೊಂಡಿರೋಂಥ ಥಾಟ್ಗೆ ಕರೆಕ್ಟಾಗಿ ನಮ್ಮ DOP ಅಂದರೆ ಒಂದು ನ್ಯಾಯನ ಸಲ್ಲಿಸಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ನನ್ನ ಇಡೀ ತಂಡ, ಭುವನಂ ಗಗನಂ ಚಿತ್ರತಂಡ ಪ್ರತಿ ಹಂತದಲ್ಲೂ ಕೂಡ ನಮಗೆ ಸಪೋರ್ಟ್ ಮಾಡಿ ಈ ಸಿನಿಮಾ ಈ ಮಟ್ಟಕ್ಕೆ ರೀಚ್ ಆಗಿ ಬರೋದಕ್ಕೆ ಕಾರಣ ಆಗಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದನ ಈಗ ಹೇಳಿದ್ರೆ ಅರ್ಲಿ ಆಗುತ್ತೆ. ಫುಲ್ ಫಸ್ಟ್ ಕಾಪಿ ನೋಡುವಾಗಲೇ ಇನ್ನೂ ಒಂದು ಸಾರಿ ನಾನು ಜಾಸ್ತಿ ಮಾತಾಡೋದಿದೆ, ಹೀಗಾಗಿ ಇನ್ನೊಂದು ಸಾರಿ ಸೊ ನಮ್ಮ ಮುನೇಗೌಡ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸರ್, ನಿಮ್ಮ SVC ಫಿಲ್ಮ್ಸ್ ಏನು ಚೊಚ್ಚಲ ಚಿತ್ರ ಏನಿದೆ ಅದು ನನಗೆ ಸಿಕ್ಕಿರೋದು ಐ ಥಿಂಕ್ ನನ್ನ ಒಂದು ಪುಣ್ಯ ಅಂತ ಅನ್ಕೊಳ್ತೀನಿ. ಸೊ ನನಗೆ ಅವ್ರು ನನಗೆ ಕೊಡಬೇಕು ಅಂತ ಏನಿರಲಿಲ್ಲ, ಯಾರಿಗೆ ಬೇಕಾದ್ರೂ ಕೊಡ್ಬೋದಾಗಿತ್ತು, ಅವ್ರಿಗೆ ತುಂಬ ಜನ ಸ್ನೇಹಿತರು, ಬಟ್ ನನಗೆ ಕೊಟ್ಟಿದ್ದಾರೆ. ಅದನ್ನ ಆ ಕಾನ್ಫಿಡೆನ್ಸನ್ನು, ಆ ಸಿನಿಮಾನ, ಅದರ ಒಂದು ಆ SVC ಫಿಲ್ಮ್ಸ್ನ ಒಂದು ಇದನ್ನ ಉಳಿಸ್ಕೊಂಡಿದ್ದೀನಿ, ಅಂದರೆ ಘನತೆಯನ್ನು ಉಳಿಸ್ಕೊಳ್ತೀನಿ ಅಂತ ನನಗಿದೆ. ಈಗಲೂ ಈ ಸಿನಿಮಾ ಪ್ರಮೋದ್ ಮತ್ತು ಪೃಥ್ವಿ ಅಂಬರ್ ಅವ್ರ ಕರಿಯರ್ಗಳಲ್ಲಿ ಅಥವಾ ನಾನು ಹಿಂದಿನ ಸಿನಿಮಾಗಳಲ್ಲಿ SVC ಫಿಲ್ಮ್ಸಿಗೆ ಯಾವುದೇ ರೀತಿ ಅಂದರೆ ನಿಮಗೆ ಆ ಒಂದು ಸ್ಟೆಪ್ ಮೇಲೆ ಆ ಥರದ ಸಿನಿಮಾ ಇರುತ್ತೆ. ಪ್ರತಿಯೊಬ್ಬರು ಕೂಡ ಸಿನಿಮಾ ನೋಡಿದ ಮೇಲೆ ಒಂದು ಫೀಲ್, ಈ ಥರದ ಕಥೆನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಾಗಲ್ಲ. ಸೊ ಆ ಥರದ್ದು ಒಂದು ಕಥೆನ ಹೋಗಿರೋದ್ರಿಂದ ಖಂಡಿತ ಪ್ರತಿಯೊಬ್ಬರು ಸಿನಿಮಾನ ಇಷ್ಟಪಟ್ಟು ನೋಡ್ತಾರೆ ಅನ್ನೋದಿದೆ. ಸೊ ಹಂಗಾಗಿ ನನಗೆ ಮುನೇಗೌಡ ಸರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಟೀಸರ್ ಲಾಂಚಿಗೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನನ್ನ ಪತ್ರಿಕಾ ಮಿತ್ರರಿಗೂ ಕೂಡ, ಆಮೇಲೆ ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಆಮೇಲೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಪ್ರತಿಯೊಬ್ಬರಿಗೂ, ಮತ್ತು ಇಲ್ಲಿವರೆಗೂ ಸಪೋರ್ಟ್ ಮಾಡಿರೋ ನನ್ನ ಸ್ನೇಹಿತರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಈ ಸಿನಿಮಾ ಬೇರೆ ಲೆವೆಲಲ್ಲಿ ಇರುತ್ತೆ. ಭುವನಂ ಗಗನಂ ಏನು ಟೈಟಲ್ ನೋಡ್ತಿದ್ದೀರಾ, ಆ ಟೈಟ್ಲಿಗೆ ತಕ್ಕಂಗೆ ಸಿನಿಮಾ ಇರುತ್ತೆ ಅಂತ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ನಾಳೆ ಅಪ್ಪು ಸರ್ ಬರ್ತ್ಡೇ ಇದೆ. ಸೊ ಆ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಟ್ರೈಬ್ಯೂಟ್ ಅನ್ನು ಒಂದು ಮಾಡಿದ್ವಿ. ಸೊ ಎಲ್ಲರೂ ನಾವು ಅಪ್ಪು ಸರ್ನ ಇಷ್ಟಪಡ್ತೀವಿ. ವಿ ಲವ್ ಯು ಅಪ್ಪು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಇವತ್ತು ಭುವನಂ ಗಗನಂ ಟೀಸರ್ ಬಂದಿದ್ದೀವಿ. ಮುನೇಗೌಡರಿಗೆ
ಹುಟ್ಟುಹಬ್ಬದ ಶುಭಾಶಯಗಳು. ಆಮೇಲೆ ಇಡೀ ತಂಡ ಅದ್ಭುತವಾಗಿದೆ ಈ ಟೀಸರು. ಸೊ ನಮ್ಮನ್ನೆಲ್ಲ ಕರೆದಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಮಾರ್ಟಿನ್ ಅಪ್ಡೇಟು ಈ 20ನೇ ತಾರೀಕು ಯಾವಾಗ ನಾವು ಕಮ್ಮಿಂಗ್ ಶಾರ್ಟ್ಲಿ ಅನೌನ್ಸ್ ಮಾಡ್ತಾ ಇದ್ವಿ. ಸೊ ಇದೇ ತಿಂಗಳಲ್ಲಿ ಡೇಟ್ ಅನೌನ್ಸ್ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮೊದಲನೇ ಸಿನಿಮಾ ಟೀಸರ್ ಬಿಡುಗಡೆ ಮಾಡೋದಕ್ಕೆ ಧ್ರುವ ಸಾರ್ಗೆ ನಾನು ಆಭಾರಿಯಾಗಿರ್ತೇನೆ. ಹಾಗೆ ಪ್ರೇಮ್ ಸಾರು ಮತ್ತು ಮೈತ್ರಿ ಸಾರು ಎಲ್ಲ ನಮ್ಮ ಮುಗಾಜಣ್ಣವರು, ಮುನ್ಸಾಮಣ್ಣವರು, ಹಾಗೆ ಬಾಮ ಹರೀಶ್ ಅವರು, ಸುನೀಲ್ ಅವರು, ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಏನು ಸಿನಿಮಾ 2.5 ವರ್ಷ ಆಯಿತು ಸ್ಟಾರ್ಟ್ ಆಗಿ. ಲಾಸ್ಟ್ ಇಯರು ಸೇಮ್ ಬರ್ತ್ಡೇಗೆ ಟೀಸರು ಬಿಡುಗಡೆ ಮಾಡಿದ್ವಿ. ಅವಾಗ ಏನು ಹೇಳಿರ್ಲಿಲ್ಲ, ಸುಮ್ಮನೆ ಏನೋ ಮಾಡಿದ್ರು, ಲಾರಿ ತೋರಿಸ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರು ನಮ್ಮ ಡೈರೆಕ್ಟ್ರು. ಇದು ನಿಜವಾಗಿದ್ದು ಟೀಸರು. ಮತ್ತೆ ಈ ಸಿನಿಮಾದಲ್ಲಿ ನನಗೆ ಮೊನ್ನೆ ಎಲ್ಲ ಡಬ್ಬಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ. ಒಂದೊಂದು ಡೈಲಾಗ್ಸು ಮತ್ತೆ ಎಮೋಷನ್ ಸೀನ್ಸ್ ನೋಡಿದಾಗ ನನಗೆ ಎಲ್ಲೋ ಇದು 100% ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಧೈರ್ಯ ಬಂದಿದೆ. ಹಾಗೂ ನಮ್ಮ ಧ್ರುವ ಸರ್ಜು ಒಂದು ಟೀಸರ್ ನೋಡಿದೆ, ಅದು ಯಾವುದೋ ಲೆವೆಲಲ್ಲಿದೆ. ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಏನು ಬಂದಿದೆಯೋ ಸಿನಿಮಾ ಅದನ್ನೆಲ್ಲ ಮೀರಿ ಹೋಗುತ್ತೆ ಸರ್. ಒಳ್ಳೇದಾಗ್ಲಿ. ನಿಮ್ಮ ಜೊತೆ ನಾವಿರ್ತೀವಿ, ನಮ್ಮ ಜೊತೆ ನೀವಿರ್ಬೇಕು. ದಯಮಾಡಿ ಪ್ರೇಮ್ ಸರ್ಗೂ ಅಷ್ಟೇನೆ, ಹಂಗೆ ಮುಂದಾಜಣ್ಣವ್ರಿಗೂ ಒಂದೆರಡು ಮಾತು ಮಾತಾಡಬೇಕು, ಮೇಲೆ ಬರ್ಬೇಕಣ್ಣ. SPC ಫಿಲಂ ವತಿಯಿಂದ ನಿರ್ಮಾಪಕರಾದ ಮುನೇಗೌಡರು ಪ್ರಥಮ ಬಾರಿಗೆ ಚಿತ್ರಕ್ಕೆ ಒಂದು ಸುಂದರವಾದ ಚಿತ್ರ ತೆಗಿಬೇಕು ಅಂತೇಳಿ ಪಾದಾರ್ಪಣೆ ಮಾಡಿದ್ದಾರೆ. ಹೆಸರು ಸುಂದರವಾಗಿದೆ, ಅಷ್ಟೇ ಚೆನ್ನಾಗಿ ಟ್ರೈಲರ್ ಕೂಡ ರಿಲೀಸ್ ಮಾಡಿದಂಥ ಧ್ರುವ ಸರ್ಜಾರ್ ಅವರು, ಪ್ರೇಮ್ ಅವರು, ಬಾಮ ಹರೀಶ್ ಅವರು, ಇನ್ನೂ ಅನೇಕ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಮ್ಮ ಚಿತ್ರ ಯಶಸ್ವಿ ಆಗಲಿ, ಒಳ್ಳೊಳ್ಳೆ ಕಲಾವಿದರಿಗೆ ಅವಕಾಶ ಮಾಡಿಕೊಡಿ. ಇನ್ನೂ 16 ಚಿತ್ರಗಳನ್ನ ನಿರ್ಮಾಣ ಮಾಡುವಂಥ ಶಕ್ತಿ ನಮ್ಮ ಮುನೇಗೌಡರಿಗೆ ಭಗವಂತ ಕೊಡಲಿ. ಹಾಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ನನ್ನ ಆಸೆ ಒಂದೇ, ಪ್ರತಿ ಹುಟ್ಟುಹಬ್ಬಕ್ಕೆ ಒಂದು ಹೊಸ ಕನ್ನಡ ಪಿಕ್ಚರನ್ನ ತೆಗಿಲಿ ಮುನೇಗೌಡರು, ಆ ಶಕ್ತಿ ಭಗವಂತ ಕೊಡ್ಲಿ ಅಂತ. ನಾನು ಧ್ರುವ ಸರ್ಜಾ ಅವರ ಋಣ ನನ್ನ ತಲೆ ಮೇಲಿದೆ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ 2 ಗಂಟೆಗಳ ಕಾಲ ನನ್ನ ಕ್ಷೇತ್ರಕ್ಕೆ ಬಂದು ನನ್ನ ಪರವಾಗಿ ಮತ ಯಾಚಿಸಿ ನನಗೆ ಆಶೀರ್ವಾದ ಮಾಡಿದ್ರು. ನನ್ನ ಗೆಲುವಿಗೆ ಧ್ರುವ ಸರ್ಜಾ ಅವರು ಕಾರಣ. ಅದಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೀನಿ. ಅನೇಕ ಅಭಿಮಾನಿಗಳನ್ನ ಗಳಿಸಿದ್ದಾರೆ ಪ್ರೇಮ್ ಅವರು, ಧ್ರುವ ಸರ್ಜಾ ಅವರು. ಈ ಚಿತ್ರವನ್ನು ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದ ಕನ್ನಡಿಗರ ಮನೆ ಮಾತಾಗಲಿ. ಒಂದು ಸಿನಿಮಾ, ಗಣೇಶ್ ಅವರ ಸಿನಿಮಾ ಮೊದಲು ಮುಂಗಾರ ಮಳೆ ಬಂದಾಗ ಆ ನಿರ್ಮಾಪಕರ ಹೆಸರು ಇಡೀ ರಾಜ್ಯಕ್ಕೆ ಗೊತ್ತಾಯಿತು. ಅದೇ ರೀತಿ ಮುನೇಗೌಡರ ಹೆಸರು ಈ ಚಿತ್ರ ಬಿಡುಗಡೆ ಆದಮೇಲೆ ಇಡೀ ರಾಜ್ಯದ ಕನ್ನಡ ಚಿತ್ರರಂಗದ ಮನೆ ಮಾತಾಗಲಿ ಅಂತೇಳಿ ಶುಭ ಕೋರ್ತೀನಿ. ಡೈರೆಕ್ಟರ್ ಇದ್ದಾರೆ, ಆಕ್ಟ್ರೆಸ್ ಒಳ್ಳೆಯವರ ಇದ್ದಾರೆ. ಕನ್ನಡ ಚಿತ್ರ ನೋಡೋರು ಪ್ರೋತ್ಸಾಹ ಮಾಡಬೇಕು. ನೋಡಿದ್ರೆ ಮಾತ್ರ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡಿದಾಗ ಆಗ್ತದೆ. ಮನೆ ಕುಟುಂಬ ಪೂರ್ತಿ ಹೋಗಿ ನೋಡುವಂಥ ಸಿನಿಮಾಗಳಿವೆ ಬೇಕಾದಷ್ಟು, ನೋಡ್ಬೋದು. ಒಳ್ಳೇದಾಗ್ಲಿ. 2 ಒಳ್ಳೆಯ ದಿನಗಳು, ಒಂದು ಇವತ್ತು ಮುನೇಗೌಡರ ಹುಟ್ಟುಹಬ್ಬ, ನಾಳೆ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ. ಹಾಗಾಗಿ ಇದರ ಮಧ್ಯೆ ಈ ಚಿತ್ರ ಇವತ್ತು ಟೀಸರ್ ಕಂಡಿದೆ. ಶುಭ ಕೋರಿರೋರು ಒಳ್ಳೆಯ ತುಂಬು ಹೃದಯದ ಮನಸ್ಸಿರ್ತಕ್ಕಂಥ ನಮ್ಮ ಧ್ರುವ ಸರ್ಜಾ ಅವರು, ಪ್ರೇಮ್ ಅವರು. ಅದಕ್ಕೆ ಯಶಸ್ವಿ ಆಗ್ತದೆ ಅಂತ ನಾನಂತೂ ಭಾವಿಸಿದ್ದೀನಿ. ಯಶಸ್ವಿ ಆಗಲಿ. ನಾನು ಮುನೇಗೌಡರಿಗೆ ವಿನಂತಿ ಮಾಡೋದಿಷ್ಟೇ, ಒಂದು ಚಿತ್ರ ತೆಗೆದು ಬಿಡಬೇಡಿ.
ಇನ್ನು 4-6 ಚಿತ್ರ ತೆಗೀರಿ. ನಿಮ್ಮ ಪ್ರತಿ ಹುಟ್ಟುಹಬ್ಬಕ್ಕೆ ಒಂದೊಂದು ಟೀಸರ್ ಕಾರ್ಯಕ್ರಮ ಪ್ರಾರಂಭ ಮಾಡಿ, ಇನ್ನೂ ದೊಡ್ಡ ದೊಡ್ಡ ಕಲಾವಿದರನ್ನು ಕರೀರಿ, ಒಳ್ಳೆ ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡಿ. ನಿಮ್ಮ ಹೆಸರು ಕೂಡ ಕರ್ನಾಟಕ ರಾಜ್ಯದ ಚಿತ್ರರಂಗದಲ್ಲಿ ಮನೆ ಮಾತಾಗಲಿ ಅಂತ ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನನಗೆ ಬೇರೆಯವ್ರ ಭೇಟಿಗಿಂತ ಅವ್ರ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ನಾನು ಹೊಡ್ತೀನಿ. ಧನ್ಯವಾದಗಳು.